ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಅಂದರೆ ಇಲ್ಲಿ ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಮನಸ್ಸನ್ನು ವಿಚಲಿತ ಮಾಡಿಕೊಂಡು ದುಃಖಕ್ಕೆ ಒಳಗಾಗಿದ್ದಂಥ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಆತ್ಮತತ್ವವನ್ನು ತತ್ವಜ್ಞಾನದ ಬೋಧನೆಯನ್ನು ತಿಳಿಸುವುದರ ಮೂಲಕ ಅವನ ಮನಸ್ಸಿಗಂಟಿದ್ದಂತಹ ಆ ದುಃಖವನ್ನು ಕಳೀತಾನೆ. ಆ ರೀತಿಯಲ್ಲಿ ಹೇಳಬೇಕಾದ್ರೆ ಪರಮಾತ್ಮ ತನ್ನ ಸ್ವರೂಪನ ಕುರಿತು ಹೇಳ್ತಾ ಇರ್ತಾನೆ. ಈಗ ಅಭೇದ ಸ್ವರೂಪ ಯಾವುದೆಂಬುದನ್ನು ಹೇಳುವೆನು ಕೇಳು ಅಂತ ಹೇಳ್ಬಿಟ್ಟು, ಹೇ ಅರ್ಜುನ, ಈ ಜಗತ್ತಿಗೆಲ್ಲ ಮೂಲನಾದ ನನ್ನಿಂದಲೇ ಜನನ ಮರಣಾದಿಗಳೆಲ್ಲವೂ ನಡೆಯುವು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಈ ಜಗತ್ತಿಗೆಲ್ಲ ಮೂಲನಾದ ನನ್ನಿಂದಲೇ ಜನನ ಮರಣಾದಿಗಳೆಲ್ಲ ನಡೆಯುವು. ನೀರಿನಿಂದ ಉತ್ಪನ್ನವಾದ ಅಲೆಗಳ ಆಶ್ರಯಕ್ಕೂ ಜೀವನಕ್ಕೂ ಕೇವಲ ನೀರೇ ಆಧಾರವಾಗಿರುವಂತೆ, ನೀರು ಇಲ್ಲದೆ ಅಲೆಗಳು ಹುಟ್ಟಲಾರದಂತೆ ಈ ಜಗತ್ತಿನಲ್ಲಿ ನನ್ನ ವಿಲಾಸವಿಲ್ಲದೆ ಇರುವಂತಹ ವಸ್ತು ಯಾವುದೂ ಇರುವುದಿಲ್ಲ. ನನ್ನ ಈ ವಿಶ್ವವ್ಯಾಪಕ ಸ್ವರೂಪವನ್ನು ಅರಿತವರು ಪ್ರೇಮ ಭಾವದಿಂದ ನನ್ನನ್ನೇ ಭಜಿಸುವರು. ವಾಯುವು ಗಗನ ರೂಪವನ್ನು ಧರಿಸಿ ಸಂಚರಿಸುವಂತೆ ದೇಶ ಕಾಲ ವಸ್ತುಗಳಿಂದ ಯುಕ್ತವಾದ ಜಗತ್ತೆಲ್ಲವನ್ನು ನನ್ನ ಸ್ವರೂಪವೇ ಎಂದರಿತು ಆತ್ಮಜ್ಞಾನದಿಂದ ತ್ರಿಭುವನದಲ್ಲಿಯೂ ಸುಖವಾಗಿ ರಮಿಸುವರು. ಕಾಣಬರುವ ಪ್ರತಿ ಜೀವರನ್ನು ಭಗವತ್ ಸ್ವರೂಪವಾಗಿ ಭಾವಿಸುವುದೇ ನನ್ನ ನಿಜವಾದ ಭಕ್ತಿಯೋಗವೆಂದು ನೀನು ನಿಶ್ಚಯಿಸು. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಕಾಣತಕ್ಕಂಥ ಸರ್ವವು, ಅದು ಸಕಲ ಅಚರ ವಸ್ತುಗಳು, ಚಲಿಸ್ತಕ್ಕಂಥವು, ಜಡವಾಗಿರ್ತಕ್ಕಂಥವು ಏನೇನಿದಾವಲ್ಲ, ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ನಾನೇ ಆಗಿದ್ದೀನಿ. ಎಲ್ಲವೂ ನನ್ನಿಂದಲೇ ಆವರಿಸಲ್ಪಟ್ಟಿದೆ. ಎಲ್ಲದರಲ್ಲಿಯೂ ನನ್ನ ಆ ಚೇತನ ಶಕ್ತಿ ತುಂಬಿಕೊಂಡಿದೆ. ಅದರಿಂದ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ನೀವು ತಿಳ್ಕೊಂಡು ಸುಖವಾಗಿ ಇರೋದನ್ನು ಕಲಿ. ಯಾಕಂದರೆ ಅಲ್ಲಿ ಪರಮಾತ್ಮನಿಲ್ಲ, ಇಲ್ಲಿ ಪರಮಾತ್ಮನಿಲ್ಲ, ಅದು ಬೇರೆ ಇದು ಬೇರೆ ಅಂತ ಭೇದ ಭಾವವನ್ನು ನೀನು ಮಾಡಬೇಡ. ಯಾಕಂದರೆ ಸಕಲ ಜೀವರಾಶಿಗಳಿಗೂ ಜನನ ಮರಣಗಳಿಗೂ ನಾನೇ ಕಾರಣ ಅಂತ. ಯಾಕೆ ಜನನ ಮರಣಗಳಿಗೂ ಪರಮಾತ್ಮನೇ ಕಾರಣ ಅಂದರೆ, ಶರೀರಗಳಿಗೆ ಇಂತಿಷ್ಟು ಆಯುಸ್ಸು ಅಂತ ಅವರ ಕರ್ಮಾನುಸಾರವಾಗಿ ನಿಗದಿಸಲ್ಪಟ್ಟಿರ್ತದೆ. ಈಗ ನಾವು ಒಂದು ಜನ್ಮದಲ್ಲಿ ಒಂದಿಷ್ಟು ಪಾಪವನ್ನು ಒಂದಿಷ್ಟು ಪುಣ್ಯವನ್ನು ಮಾಡಿರ್ತೀವಿ. ಇದೆಲ್ಲ ಸಂಚಿತ ಕರ್ಮದ ಅಕೌಂಟಲ್ಲಿ ಸೇರಿಕೊಂಡಿರ್ತದೆ. ನಾವು ಜನ್ಮವನ್ನು, ಈ ದೇಹವನ್ನು ಬಿಡಬೇಕಾದ್ರೆ ನಮ್ಮ ಭಾವನೆಯಲ್ಲಿ ನಾವು ಯಾವುದನ್ನು ಹೆಚ್ಚು 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 ರೂಢಿ ಮಾಡ್ಕೊಂಡು ಬಂದಿರ್ತೀವೋ ಆ ಒಂದು ಕೆಲಸ, ಆ ಒಂದು ಭಾವನೆ ನಮಗೆ ಮರಣದ ಸಮಯದಲ್ಲಿ ಬಂದ್ಬಿಟ್ಟು ನಮ್ಮ ಭ್ರೂಮಧ್ಯದಲ್ಲಿ ನಿಂತ್ಕೊಳ್ತದೆ. ಯಾವುದನ್ನು ಹೆಚ್ಚು ಹೆಚ್ಚು ಚಿಂತನೆ ಮಾಡ್ತಿರ್ತೀವೋ, ಯಾವುದನ್ನು ಹೆಚ್ಚು ಅಭ್ಯಾಸ ಮಾಡ್ತಿರ್ತೀವೋ ಆ ಒಂದು ಕರ್ಮದ, ಆ ಒಂದು ಕೆಲಸದ ಚಿಂತನೆ ನಮ್ಮ ಭ್ರೂಮಧ್ಯದಲ್ಲಿ ಬಂದು ಸ್ಮೃತಿ ಪಟಲದಲ್ಲಿ ನಿಂತ್ಕೊಳ್ಳುತ್ತೆ. ಇದನ್ನು ಚಿತ್ರಗುಪ್ತ ಅಂತ ಕರೀತಾರೆ ಅಂತ ಗುರುಗಳು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಹೇಳಿದ್ದಾರೆ. ಅಲ್ಲಿ ನಿಂತ್ಕೊಂಡಾಗ ಅಂದರೆ ನಾವು ಮುಂದೆ ಯಾವ ಜನ್ಮವನ್ನು ತಾಳ್ತೀವೋ ಅದರ ಒಂದು ಪಿಕ್ಚರ್ ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ. ನಾವು ಆ ಜನ್ಮವನ್ನು ಪಡೆದುಕೊಳ್ತೀವಿ. ಈಗ ಆ ದೇಹ ಯಾವುದೋ ದೇಹ ಆಗಿರ್ಬೋದು, ಯಾವುದೋ ಜೀವಿಯ ದೇಹ ಆಗಿರ್ಬೋದು, ಆ ದೇಹಕ್ಕೆ ತಕ್ಕಂಥ ಆಯಸ್ಸು, ಆ ಆಯಸ್ಸಿಗೆ ತಕ್ಕಂಥ ಅನುಭವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಅಕೌಂಟಲ್ಲಿ ಸಂಚಿತ ಕರ್ಮದಲ್ಲಿ ಇರ್ತದಲ್ಲ, ಆ ಪಾಪದ ಫಲ, ಪುಣ್ಯದ ಫಲ, ಇಂತಿಷ್ಟು ಪಾಪದ ಫಲ, ಇಂತಿಷ್ಟು ಪುಣ್ಯದ ಫಲ ಅಂತ ನಿಗದಿಯಾಗುತ್ತೆ. ಆ ದೇಹಕ್ಕೆ ಇಷ್ಟು ಆಯಸ್ಸು ಅಂತ ನಿಗದಿಯಾಗುತ್ತೆ, ಇಷ್ಟು ಪಾಪ ಪುಣ್ಯದ ಫಲ ನಿಗದಿಯಾಗುತ್ತೆ. ಆಗ ನಾವು ಆ ದೇಹವನ್ನು ಧಾರಣೆ ಮಾಡಿಕೊಂಡು ಬರ್ತೀವಿ. ಅದರಿಂದ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಎಲ್ಲ ಜನನ ಮರಣ ಎಲ್ಲದಕ್ಕೂ ನಾನೇ ಕಾರಣ, ನನ್ನಿಂದಲೇ ನಡೀತದೆ ಅಂತ. ಅರ್ಥ ಆಯ್ತಾ? ಇನ್ನೇನು ಯಾರನ್ನು ಕೊಲ್ಲಬೇಕು, ಯಾರನ್ನು ಕೊಲ್ಲಬಾರ್ದು ಅಂತ ಪರಮಾತ್ಮ ನಿರ್ಧಾರ ಮಾಡ್ತಾನೆ ಅಂತಲ್ಲ. ಅವರ ಆಯಸ್ಸು ಈ ರೀತಿಯಲ್ಲಿ ನಿಗದಿಸಲ್ಪಡ್ತದೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದರಿಂದ ಎಲ್ಲದರಲ್ಲೂ ನಾನೇ ಇದ್ದೀನಿ, ಎಲ್ಲದರಲ್ಲಿಯೂ ನಾನೇ ತುಂಬಿದ್ದೀನಿ. ಆ ರೀತಿಯಲ್ಲಿ ನೀನು ಭಾವನೆ ಮಾಡಿದ್ದಾದರೆ, ಎಲ್ಲವೂ ಭಗವತ್ ಸ್ವರೂಪೇ ಅಂತ ನೀನು ತಿಳ್ಕೊಂಡಿದ್ದಾದರೆ, ನೀನು ಇದನ್ನು ನಿಜವಾದ ಭಕ್ತಿಯೋಗ ಅಂತ ಕರೀತಾರೆ. ಇದನ್ನು ನಿಜವಾದ ಭಕ್ತಿಯೋಗ ಅಂತ ಕರೆಯೋದು. ಯಾವುದನ್ನು? ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆ ಅಂತ ನಿಜವಾಗಿ ತಿಳ್ಕೊಂಡು ಎಲ್ಲವನ್ನು ಗೌರವದಿಂದ ಭಕ್ತಿಪೂರ್ವಕವಾಗಿ ತನ್ನಂತೆ ಎಲ್ಲವನ್ನೂ ಕಾಣುವುದು ನಿಜವಾದ ಭಕ್ತಿಯೋಗ.
ಆತ್ಮಬೋಧೆಯಲ್ಲಿ ಪ್ರೇಮಯುಕ್ತರಾದವರ ಚಿತ್ತವು ನನ್ನ ಸ್ವರೂಪವನ್ನು ಹೊಂದಿ ಮದ್ರೂಪವಾಗುವುದು. ಆತ್ಮಜ್ಞಾನದ ಬೋಧೆಯಲ್ಲಿ ಪ್ರೇಮಯುಕ್ತರಾದ ಚಿತ್ತವು, ಆತ್ಮಜ್ಞಾನವನ್ನು ಪಡೆದುಕೊಂಡಂಥವರ ಆ ಚಿತ್ತ ಏನಾಗುತ್ತೆ, ಪ್ರೇಮಯುಕ್ತವಾಗುತ್ತೆ. ಎಲ್ಲರಲ್ಲಿಯೂ ಬಹಳ ತನಗೆ ಯಾವುದೇ ಥರದ ನೋವಾಗದಂತೆ ಸುಖವನ್ನೇ ಹೇಗೆ ಬಯಸ್ತಾನೋ ಪ್ರತಿಯೊಬ್ಬನು, ಅದೇ ರೀತಿಯಲ್ಲಿ ಸಕಲ ಚರಾಚರ ವಸ್ತುಗಳಲ್ಲಿಯೂ ಕೂಡ ಅವನು ಅದೇ ಪ್ರೇಮವನ್ನು ಕಾಣ್ತಾನೆ. ಆತ್ಮಬೋಧೆಯಾದವನ ಚಿತ್ತ ಆ ರೀತಿಯಲ್ಲಿ ಆಗುತ್ತೆ. ಅವರು ಆತ್ಮಬೋಧೆಯ ಪ್ರಭಾವದಿಂದ ಜನನ ಮರಣಾದಿಗಳನ್ನು ದಾಟಿ ಸದಾ ಅದ್ವೈತ ಆನಂದದಲ್ಲಿ ಕುಣಿಯುತ್ತಾ ಹರ್ಷಯುಕ್ತರಾಗಿ ಆತ್ಮವಿಚಾರವೆಂಬ ವ್ಯಾಪಾರದಲ್ಲಿ ಮಗ್ನರಾಗುವರು. ಹಾಗಾದರೆ ಇವ್ರಿಗೆ ಯಾರು ಆತ್ಮಜ್ಞಾನವನ್ನು ಪಡೆದುಕೊಳ್ತಾರಲ್ಲ ಅವ್ರಿಗೆ ಸಾವಿರೋದಿಲ್ವಾ? ಜನನ ಮರಣಾದಿಗಳನ್ನು ದಾಟಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಸಾವಿರೋದಿಲ್ವಾ ಅಂತ. ಅವರು ಹುಟ್ಟು ಸಾವುಗಳನ್ನು ಪಡೆದುಕೊಳ್ಳೋದಿಲ್ಲ. ಇನ್ನು ಅವರು ಯಾವ ಪರಮ ಪದ ಅಂತ ಏನಿದೆಯಲ್ಲ ಆ ಪರಮ ಪದದಲ್ಲಿ ಲೀನವಾಗಿ ಹೋಗ್ತಾರೆ. ಅಂದರೆ ಈ ಉಪಾಧಿಗಳನ್ನು ಪಡೆದುಕೊಳ್ಳೋದಿಲ್ಲ. ಸರ್ವವ್ಯಾಪಕವಾದ ಪರಮಾತ್ಮ ಸರ್ವವ್ಯಾಪಕವಾಗಿ ಇರ್ತಾನೆ. ಉಪಾಧಿ ಜೀವ ದೆಸೆಯನ್ನು ಪಡೆದುಕೊಂಡಿರ್ತಾರಲ್ಲ, ಜೀವ ದೆಸೆ ಹೊರಟೋಗುತ್ತೆ. ಇವರು ಜೀವನ್ಮುಕ್ತರಾಗಿ ದೇಹ ಇರುವವರೆಗೂ ಸದಾಕಾಲ ಹರ್ಷಯುಕ್ತರಾಗಿ ಆತ್ಮವಿಚಾರವೆಂಬ ವ್ಯಾಪಾರದಲ್ಲಿ ಮಗ್ನರಾಗುವರು. ಅಂದರೆ ಈಗ ದೇಹ ಇರ್ತದೆ, ಆ ದೇಹಕ್ಕೆ ಆಯುಸ್ ಮುಗಿದಿರೋದಿಲ್ಲ, ಮತ್ತು ಇವರು ಆತ್ಮಜ್ಞಾನವನ್ನು ಪಡೆದುಕೊಬಿಟ್ಟಿರ್ತಾರೆ, ಜೀವ ದೆಸೆ ಹೊರಟೋಗಿರ್ತದೆ. ಇವರು ಸಂಪೂರ್ಣವಾಗಿ ನಾನೇ ಪರಬ್ರಹ್ಮನೆಂಬ ಭಾವನೆ ಇವರಲ್ಲಿ ಅಳವಟ್ಟು ಬಿಟ್ಟಿರ್ತದೆ. ಅಜ್ಞಾನ ಅಳೆದು ಹೋಗಿರ್ತದೆ. ದೇಹ ಇರುವವರೆಗೆ ಇವರು ದೇಹದಲ್ಲಿ ಇದ್ದುಕೊಂಡು ಈ ಲೋಕದಲ್ಲಿ ಸಕಲ ವ್ಯವಹಾರಗಳನ್ನು ಕೇವಲ ಅದರ ವ್ಯಾಪಾರ ಏನೇನಾಗುತ್ತೋ ಸಂದರ್ಭಾನುಸಾರವಾಗಿ ಏನಾಗಬೇಕೋ ನ್ಯಾಯಯುತವಾಗಿ ಅದನ್ನು ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಲ್ವಾ? ಆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಹೊರತು ಅವರು ಲಾಭದಾಯಕವಾದ ದೃಷ್ಟಿಯಿಂದ ನಿರೀಕ್ಷೆಯನ್ನು ಇಟ್ಕೊಂಡು ಯಾವ ವ್ಯಾಪಾರವನ್ನು ಮಾಡೋದಿಲ್ಲ. ಸದಾಕಾಲ ಅವರ ಚಿಂತನೆ ಎಲ್ಲ ಎಲ್ಲಿರ್ತದೆ ಅಂದರೆ ಆತ್ಮವಿಚಾರದಲ್ಲಿ ಮಗ್ನವಾಗಿರ್ತದೆ. ಸಮೀಪದಲ್ಲಿರುವ ಸರೋವರಗಳು ಪ್ರವಾಹವು ಬಂದಾಗ ಒಂದರೊಡನೆ ಒಂದು ಸೇರುವಾಗ ಅವುಗಳಲ್ಲಿ ಒಂದರ ತರಂಗವು ಇನ್ನೊಂದರ ತರಂಗದಲ್ಲಿ ಸೇರಿಕೊಂಡಂತೆ ಅಭೇದ ಭಕ್ತಿಯುಳ್ಳ ಭಕ್ತರು ಒಬ್ಬರಲ್ಲಿ ಒಬ್ಬರು ಸೇರಿಕೊಂಡಾಗ ಅವರಲ್ಲಿ ಏಕತ್ವವೇ ಏರ್ಪಡುವುದು. ಎರಡು ಕಡೆ ನೀರಿನ ಜಲರಾಶಿ ಒಟ್ಟಾಗಿ ಸೇರಿದಾಗ ಆ ತರಂಗಗಳು ಏರ್ಪಟ್ಟು ಎಲ್ಲ ಒಂದೇ ಆಗುವಂತೆ ಈ ಸಾಧನೆಯನ್ನು ಮಾಡಿ ಆತ್ಮಜ್ಞಾನವನ್ನು ಪಡೆದುಕೊಂಡಂಥ ಇಬ್ಬರು ವ್ಯಕ್ತಿಗಳು ಒಟ್ಟಾಗಿ ಸೇರಿದ್ರೆ ಅವರ ಅಭಿಪ್ರಾಯಗಳು ಭಿನ್ನವಾಗಿರೋದಿಲ್ಲ. ಅವರು ಬೇರೆ ಬೇರೆಯಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಿಲ್ಲ. ಇಬ್ಬರ ಅಭಿಪ್ರಾಯವು ಇಬ್ಬರ ಒಂದು ಚಿಂತನೆಗಳು ಒಂದೇ ಆಗಿರ್ತದೆ. ಯಾಕಂದರೆ ಅವರು ಇಬ್ಬರೂ ಕೂಡ ಆತ್ಮತತ್ವವನ್ನು ತಿಳಿದವರೇ ಆಗಿರ್ತಾರೆ, ಆತ್ಮಜ್ಞಾನಿಗಳೇ ಆಗಿರ್ತಾರೆ. ಅದರಿಂದ ಅವರು ಒಂದೇ ಆಗಿ ಇರ್ತಾರೆ. ಆಗ ಆತ್ಮಬೋಧದ ಆನಂದದಲ್ಲಿ ಒಬ್ಬರನ್ನೊಬ್ಬರು ಐಕ್ಯವಾದಾಗ ಕೇವಲ ಆತ್ಮಬೋಧೆಯನ್ನೇ ಅಲಂಕರಿಸಿದಂತ ಆಗುವುದು. ಈ ಪ್ರಕಾರ ಶೋಭಾಯಮಾನವಾದ ಆತ್ಮಬೋಧೆಯ ಸೌಂದರ್ಯವು ವೃದ್ಧಿಯಾಗುವುದು. ಇಬ್ಬರು ಆತ್ಮಜ್ಞಾನಿಗಳು ಸೇರ್ಕೊಬಿಟ್ರೆ ಆ ಏಕಾಂತಕ್ಕೆ ಏನಂತ ಹೇಳೋದು, ಆತ್ಮಸುಖದಲ್ಲಿ ರಮಿಸಿಬಿಡ್ತಾರೆ ಅವರು. ಅಂಥ ಒಂದು ಅದ್ಭುತವಾದ ಜ್ಞಾನ ಸಂಪತ್ತು ನೋಡೋದಕ್ಕೆ ಅಪರೂಪ, ಸಿಗೋದಿಲ್ಲ. ಒಬ್ಬ ಸೂರ್ಯನು ಮತ್ತೊಬ್ಬ ಸೂರ್ಯನಿಗೆ ಆರತಿ ಕೊಟ್ಟಂತೆ, ಅಥವಾ ಒಬ್ಬ ಚಂದ್ರನು ಮತ್ತೊಬ್ಬ ಚಂದ್ರನನ್ನು ಆಲಿಂಗನ ಮಾಡಿಕೊಂಡಂತೆ, ಅಥವಾ ಒಂದೇ ಪರಿಮಾಣವುಳ್ಳ ಎರಡು ಜಲಪ್ರವಾಹಗಳು ಒಂದರೊಡನೆ ಒಂದು ಸೇರಿ ಐಕ್ಯವಾದಂತೆ ಭಕ್ತಿ ಯೋಗಯುಕ್ತರಾದ ಭಕ್ತರು ಒಬ್ಬರನ್ನೊಬ್ಬರು ಸಂಧಿಸಿದಾಗ ಅವರ ಸಮರಸವು ಪವಿತ್ರವಾದ ಪ್ರಯಾಗ ತೀರ್ಥವಾಗುವುದು. ಆ ತೀರ್ಥದಲ್ಲಿ ಸಾತ್ವಿಕ ಭಾವಗಳೆಂಬ ಪ್ರವಾಹವು ಬರುವುದು. ಅವರು 4 ಮಾರ್ಗಗಳಿಂದ ಕೂಡಿದ ಏಕತ್ವವೆಂಬ ಚೌಕ್ರಕ್ಕೆ ಗಣೇನರಾಗುವರು. ಆನಂತರ ಆ ಭಕ್ತಿಯೋಗಿಗಳು ದೇಹಭಾವವೆಂಬ ಎಲ್ಲೆಯನ್ನು ದಾಟಿ ಆತ್ಮಾನಂದ ಸುಖದಿಂದ ಪೂರ್ಣ ಸಮಾಧಿಯನ್ನು ಹೊಂದಿದವರಾಗಿ ಗುರುವು ಶಿಷ್ಯನಿಗೆ ಏಕಾಂತದಲ್ಲಿ ಬೋಧಿಸಿದ ಮಂತ್ರಾಕ್ಷರವನ್ನು ಅವರು ಎಲ್ಲರ ಮುಂದೆ ಮೇಘಗರ್ಜನೆಯಂತೆ ಉಚ್ಚ ಸ್ವರದಿಂದ ಘೋಷಿಸುವರು. ಈಗ ಕೆಲವರಲ್ಲಿ ಒಂದಿದೆ, ಗುರುವಿನಿಂದ ಉಪದೇಶವನ್ನು ಪಡೆದ ಮಂತ್ರವನ್ನು ಅವರು
ಬಾಹ್ಯವಾಗಿ ಯಾರಿಗೂ ಹೇಳಬಾರ್ದು ಅಂತ ಎಷ್ಟು ಕೇಳಿದ್ರೂ ನಿಮ್ಗೆ ಯಾವ ಮಂತ್ರ ದೀಕ್ಷೆ ಆಗಿದೆ ಅಂತ ಹೇಳಿದ್ರೆ ಹೇಳೋದಿಲ್ಲ. ನಾ ಹೇಳೋದಿಲ್ಲ, ಗುರು ಹೇಳಿದ್ದಾರೆ ಹೇಳಬಾರ್ದು ಅಂತ ಹೇಳ್ತಾರೆ. ಆದರೆ ಇವರೇನು ಮಾಡ್ತಾರೆ ಅಂದರೆ ಆತ್ಮಜ್ಞಾನವನ್ನು ಪಡೆದುಕೊಂಡಂಥ ಈ ಯೋಗಿಗಳು, ಈ ಜ್ಞಾನಿಗಳು, ಈ ನಿಜವಾದ ಭಕ್ತರು ಏನು ಮಾಡ್ತಾರೆ, ಇತರರಿಗೆ ಅದು ಉದ್ಧಾರ ಆಗಲಿ, ಅವರು ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಮೇಘಗರ್ಜನೆ ಅಂದರೆ ಜೋರಾಗಿ ಹೇಳ್ತಾರೆ, ಉಚ್ಚ ಸ್ವರದಲ್ಲಿ ಹೇಳ್ತಾರೆ. ನೋಡಿ ಇದನ್ನು ನೀವು ತಗೊಳ್ಳಿ, ಇದನ್ನು ತಗೊಳ್ಳಿ, ನೀವು ಉದ್ಧಾರ ಆಗಿ ಅಂತ. ನಿನಗೆ ಪಾಪ ಬಂದ್ಬಿಡ್ತದೆ ಹೇಳ್ಬೇಡ ಅಂತ ಹೇಳಿದ್ರು, ನಾನೊಬ್ಬ ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ಇಷ್ಟು ಜನ ಉದ್ಧಾರ ಆಗಲಿ ಅಂತೇಳಿ ಅವರು ಅಷ್ಟು ಜನಕ್ಕೂ ಹೇಳ್ತಾರೆ. ಇದು ಹಲವಾರು ಜ್ಞಾನಿಗಳ ಜೀವನದಲ್ಲಿ ನಡೆದಂಥ ಘಟನೆಗಳಿವು. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳಿಗೂ ಕೂಡ ಈ ಆತ್ಮಜ್ಞಾನವೆಂಬ ಈ ಯೋಗವನ್ನು, ಕುಂಭಕ ಪ್ರಾಣಾಯಾಮ ಎಂಬ ಈ ಯೋಗವನ್ನು ಬೋಧನೆ ಮಾಡಿದಂತಹ ನಿತ್ಯಾನಂದ ಗುರುಗಳು, ನೀನು ಇದನ್ನು ಯಾರಿಗೂ ಹೇಳ್ಬೇಡ, ಹೇಳಿದ್ರೆ ನಿನಗೆ ಪಾಪ ಬರ್ತದೆ ಅಂತ ಹೇಳಿ ಹೋಗಿರ್ತಾರೆ. ಆದರೆ ಗುರುಗಳು ಅದನ್ನು ಸಾಧಿಸಿ ಸಿದ್ಧಿ ಮಾಡಿಕೊಂಡ ನಂತರ ಇದು ಎಲ್ಲರಿಗೂ ತಲುಪಬೇಕು, ಎಲ್ಲರೂ ಉದ್ಧಾರ ಆಗಬೇಕು, ಈ ವಿದ್ಯೆ ಇರೋದೇ ಸರ್ವರ ಉದ್ಧಾರಕ್ಕಾಗಿ ಅಂತ ತಿಳ್ಕೊಂಡು ಅದನ್ನು ತರಬೇತಿ ಕೊಟ್ಟು ಶಿಷ್ಯರನ್ನು ತಯಾರು ಮಾಡಿದಲ್ಲದೆ ಗ್ರಂಥ ರೂಪದಲ್ಲಿ ಬರೆದಿಟ್ಟು ಇಡೀ ಲೋಕಕ್ಕೆಲ್ಲ ಉಪಕಾರವಾಗುವಂತೆ ಬರೆದಿಟ್ಟು ತುಂಬ ತಿಳಿಯಾಗಿ ಅದನ್ನು ಎಲ್ಲರಿಗೂ ತಿಳಿಯಪಡಿಸಿ ಅವರು ಜೀವ ಸಮಾಧಿಯನ್ನು ಹೊಂದಿದ್ದಾರೆ. ಈ ರೀತಿಯಲ್ಲಿ ಜ್ಞಾನಿಗಳ ಒಂದು ಸ್ವಭಾವ ಇರ್ತದೆ. ಇನ್ನು ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.